ಹೆಚ್ಚುಗೊಳ್ಳಲ್ಲಿ ಗ್ರಾಮದ ಎಲ್ಲ ಸಮಾಜದ ಈ ಗ್ರಾಮದ ಮುಖಂಡರುಗಳು, ಯುವ ಮುಖಂಡರುಗಳು, ವಿಶೇಷವಾಗಿ ಸತೀಶ್ ಆಗ್ಬೋದು, ಜಗದೀಶ್ ಆಗ್ಬೋದು, ಚಂದ್ರಣ್ಣ ಆಗ್ಬೋದು, ಸೋಮಶೇಖರ್ ಆಗ್ಬೋದು, ಇನ್ನೂ ಅನೇಕ ನಮ್ಮ ಈ ಅಂಬೇಡ್ಕರ್ ಯುವಕ ಸಂಘದ ಯುವಕರು ಮಿತ್ರರು ಮತ್ತು ನಮ್ಮ ಅಕ್ಕ ತಂಗಿಯರು, ಮಕ್ಕಳು ಎಲ್ಲರೂ ಕೂಡ ಇವತ್ತಿನ ದಿನ ಇಡೀ ಭಾರತ ದೇಶದಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಅವ್ರನ್ನ ಯಾಕೆ ಆಚರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಪ್ರಶ್ನೆ ಕೆಲವ್ರಿಗೂ ಗೊತ್ತಿರ್ಬೋದು, ಕೆಲವ್ರು ಗೊತ್ತಿಲ್ಲದೆ ಇರ್ತಕ್ಕಂಥ ಇರ್ಬೋದು. ಸುಮಾರು 30 ವರ್ಷಗಳ ಹಿಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನ ಬಾಂಬೆನಲ್ಲೋ ಡೆಲ್ಲಿನಲ್ಲೋ ಎಲ್ಲೋ ಒಂದು ಕಡೆ ಮಾಡ್ತಾ ಇದ್ರು. ಯಾಕಂತಂದ್ರೆ ಅಂಬೇಡ್ಕರ್ ಅಂದ್ರೆ ಯಾರಿಗೂ ಗೊತ್ತಿಲ್ಲದೆ ಇರ್ತಕ್ಕಂಥ ವಿಷಯ ಇತ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ 81-82ರಲ್ಲಿ ಪ್ರಥಮ ಬಾರಿಗೆ ಮುಳಬಾಗಿಲು ತಾಲೂಕಿನಲ್ಲಿ ಅವರನ್ನ ಹೆಸರನ್ನ ಕೂಗದಂಥವರು ನಾವು. ಯಾಕಂತಂದ್ರೆ ಈ ದೇಶಕ್ಕೆ ಸರ್ವರಿಗೂ ಸಮಾನತೆಗೆ, ಸೋದರತ್ವ, ಪ್ರೀತಿ, ವಿಶ್ವಾಸ ಎಲ್ಲ ಧರ್ಮದವ್ರಿಗೂ, ಜೈನ ಧರ್ಮ ಆಗ್ಬೋದು, ಬೌದ್ಧ ಧರ್ಮ ಆಗ್ಬೋದು, ಸಿಖ್ ಧರ್ಮ ಆಗ್ಬೋದು, ಹಿಂದೂ ಧರ್ಮ ಆಗ್ಬೋದು, ಮುಸ್ಲಿಂ ಧರ್ಮ ಆಗ್ಬೋದು, ಕ್ರೈಸ್ತ ಧರ್ಮ, ಎಲ್ಲರಿಗೂ ಕೂಡ ಒಂದೇ ಗ್ರಂಥವನ್ನ ಬರೆದಿರ್ತಕ್ಕಂಥ ಸಂವಿಧಾನವೇ ಆ ಗ್ರಂಥ, ಪವಿತ್ರವಾದ ಗ್ರಂಥ. ಇವತ್ತು ಸಕಲ ಜೀವಿಗಳಿಗೂ ಕೂಡ ಉಸಿರಾಡಬೇಕಂದ್ರೆ ಭಾರತ ದೇಶದಲ್ಲಿ ಆ ಸಂವಿಧಾನ ರಕ್ಷಣೆ ಕೊಡ್ತದೆ. ಇವತ್ತಿನ ದಿನ 6 ಲಕ್ಷ, ಭಾರತ ದೇಶದಲ್ಲಿ 6 ಲಕ್ಷ ದೇವಸ್ಥಾನಗಳಿದೆ. ಆ ದೇವಸ್ಥಾನಗಳಿಗೆ ಎಲ್ಲರೂ ಕೂಡ ರಕ್ಷಣೆ ಕೊಡ್ತಕ್ಕಂಥ ಸಂವಿಧಾನ ಅದು ಭಾರತದ ಸಂವಿಧಾನ, ರಾಜ್ಯಾಂಗದ ಸಂವಿಧಾನ. ಇವತ್ತು ಯಾರಪ್ಪ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಕೆಲವರಿಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ವಿಷಯವಾಗಿರ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹಾರಾಷ್ಟ್ರದ ಅಂಬಾವಾಡಿಯ ರತ್ನಗಿರಿ ಜಿಲ್ಲೆಯವರಾದಂತಹ ಅವರ ತಂದೆ ರಾಮ್ಜಿ ಸಕ್ಪಾಲ್, ತಾಯಿ ರಮಾಬಾಯಿ, ಅವರ ಮಗನಾಗಿ 14ನೇ ಮಗನಾಗಿ ಜನಿಸ್ತಕ್ಕಂಥ ಒಬ್ಬ ಭೀಮರಾವ್ ಅಂಬೇಡ್ಕರ್ ಅಂತ ಹೆಸರಿಟ್ಟಿದ್ದವರು ಪ್ರಾಥಮಿಕ ಶಾಲೆಯಲ್ಲಿ ಅವರ ಮಾಸ್ಟರ್, ಅವರ ಶಿಕ್ಷಕರು, ಅವರ ಹೆಸರು ಅಂಬೇಡ್ಕರ್ ಅಂತ. ಅವರ ಹೆಸರನ್ನ ಈತನ ಸುರುಕತನ, ಈತನು ಬಹಳ ಚೆನ್ನಾಗಿ ಓದ್ತಾ ಇದ್ದ. ಅದನ್ನ ಓದಿದ್ದನ್ನು ನೋಡಿ ಇವರು ಈ ಹುಡುಗ ಒಬ್ಬ ಅಸ್ಪೃಶ್ಯ ಜನಾಂಗದಲ್ಲಿ ಹುಟ್ಟಿ ಕೂಡ ಇಷ್ಟು ಚೆನ್ನಾಗಿ ಓದ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಆತನಿಗೆ ಅಂಬೇಡ್ಕರ್ ಅಂತ ಹೇಳ್ಬಿಟ್ಟು ಆತನ ಹೆಸರು, ಮಾಸ್ಟರ್ ಹೆಸರು ಆತನಿಗೆ ಇಡ್ತಾರೆ. ನಂತರ 7th ಪಾಸ್ ಆಗ್ತದೆ, ಆತನ ಫಸ್ಟ್ ಕ್ಲಾಸ್ನ ಬರ್ತಾನೆ. ಆತನಿಗೆ ಒಂದು ಸನ್ಮಾನ ಮಾಡ್ತಾರೆ ಟೀಚರ್ಸು ಮತ್ತು ಸಮಾಜದವರೆಲ್ಲರೂ ಕೂಡ ಸೇರಿ. ಅವರಿಗೆ ಸನ್ಮಾನ ಯಾವುದಂದ್ರೆ ಬೌದ್ಧ ಧರ್ಮದ ಗ್ರಂಥವನ್ನ ಕಾಣಿಕೆಯಾಗಿ ಕೊಡ್ತಾರೆ. ನಂತರ ಈ ಆತನು ಓದುವಾಗ ನಿಮಗೆ ಈಗಿಲ್ಲ ಆ ಪರಿಸ್ಥಿತಿ. ಹೊರಗಡೆ ಎಲ್ಲರೂ ಕೂಡ ನಾನು ಯಾಕೆ ಹೇಳ್ತಾ ಅಂದರೆ ವಿದ್ಯೆ ಯಾರ ಸೊತ್ತು ಅಲ್ಲ. ಆತನು ಸ್ಕೂಲ್ ಒಳಗಡೆ
ಸೇರಿಸ್ತಾ ಇಲ್ಲ. ಮಾಸ್ಟರ್ಸ್ ಆಗ್ಬೋದು, ಇನ್ನೊಬ್ರು ಆಗ್ಬೋದು, ಸೇರಿಸ್ತಾ ಇಲ್ಲ. ಹೊರಗಡೆ ಒಂದು ಗೋಣಿ ಚೀಲ ಹಾಕ್ಕೊಂಡು ಆತನ ಅಣ್ಣ ಆನಂದರಾವ್ ಮತ್ತು ಅಂಬೇಡ್ಕರ್ ಹೊರಗಡೆ ಕೂತ್ಕೊಂಡು ಬಾಗಿಲಿನಲ್ಲಿ ಕೂತ್ಕೊಂಡು ಪಾಠವನ್ನು ಕೇಳಿಸ್ಕೊಳ್ತಾ ಇದ್ದ. ಪಾಠವನ್ನು ಕೇಳಿಸ್ಕೊಂಡು ಒಬ್ಬ ಮಾಸ್ಟ್ರು ಲೆಕ್ಕ ಹಾಕ್ತಾನೆ, ಈ ಲೆಕ್ಕ ಮಾಡ್ರಿ ಅಂತ ಹೇಳ್ಬಿಟ್ಟು. ಒಳಗಡೆ ಇರ್ತಕ್ಕಂಥ ವಿದ್ಯಾರ್ಥಿಗಳು ಆ ಲೆಕ್ಕವನ್ನು ಮಾಡೋಕ್ಕಾಗಲಿಲ್ಲ. ಆದರೆ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋದಾಗ ಅವರೆಲ್ಲ ಕೂಡ ಒಳಗಡೆ ಸೇರಿಸಲ್ಲ. ಅಂತ ಒಂದು ಸನ್ನಿವೇಶಗಳು ಕೂಡ ಅನುಭವಿಸಿದ್ದಾನೆ. ಮತ್ತೆ ನೀರು ಕುಡಿಯಕ್ಕೆ ಕೂಡ ಆ ಸಂದರ್ಭದಲ್ಲಿ ಸೇದುಬಾವಿಯಲ್ಲಿ ನೀರು ಕುಡಿಯಕ್ಕೆ ಕೂಡ ಬಿಡಲ್ಲ. ಮತ್ತೆ ತಿಪ್ಪುಗುಂಡಿಯಲ್ಲಿ ಒಂದು ನೀರು ಕುಡಿತಾರೆ. ಇವೆಲ್ಲ ಕೂಡ ಬಹಳಷ್ಟು ಅಸ್ಪೃಶ್ಯ ಅಂದರೆ ಆ ಒಂದು ಅವಮಾನವನ್ನು ಅನುಭವಿಸಿದ್ದಾನೆ. ಇದೆಲ್ಲ ಮನಗೊಂಡು ಆತನಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬ ದೈವಶಕ್ತಿ. ಯಾಕೆ ಹೇಳ್ತೀನಂದರೆ ಆತನು ಮನುಷ್ಯನಾಗಿ ಜನಿಸಿದ್ದಾನೆ ಹೊರತು ಆತನಲ್ಲಿ ಅನೇಕ ಒಬ್ಬ ದೈವಶಕ್ತಿ, ಒಂದು ಸೂರ್ಯನ ಶಕ್ತಿ ಕೊಟ್ಟಿದ್ದಾನಂತ ಹೇಳ್ಬಿಟ್ಟು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೈಸ್ಕೂಲ್ ಆಗ್ಬೋದು, ಕಾಲೇಜ್ ಆಗ್ಬೋದು, ಅವರಿಗೆ ಅವರ ತಂದೆ ಬ್ರಿಟಿಷರ ಸರ್ಕಾರದಲ್ಲಿ ಸುಬೇದಾರ ಕೆಲಸ ಮಾಡ್ತಕ್ಕಂಥ ಒಬ್ಬ ನೌಕರ. ಆತನು 2ನೇ ವರ್ಷದಲ್ಲಿದ್ದಾಗಲೇ ಆತನು ರಿಟೈರ್ಡ್ ಆಗ್ತಾನೆ. ಆದರೂ ಕೂಡ ಆ ಪೆನ್ಷನ್ನಿಂದ ಓದಿಸ್ತಾನೆ. ಆಮೇಲೆ ಹೈಸ್ಕೂಲು ಕಾಲೇಜ್ವರೆಗೂ ಓದಿಸ್ತಾನೆ. BA ಪಾಸ್ ಆಗ್ತಾನೆ. BA ಪಾಸ್ ಆದಮೇಲೆ ಸಾಹು ಮಹಾರಾಜ್ ಅಂತ ಹೇಳ್ಬಿಟ್ಟು ಒಬ್ಬ ರಾಜ ಆತನಿಗೆ ವಿದ್ಯಾರ್ಥಿ ವೇತನ ಕೊಟ್ಟು ವಿದೇಶಗಳಿಗೆ ಕಳಿಸ್ಕೊಡ್ತಾನೆ. ತಿಂಗಳಿಗೆ 25 ರೂಪಾಯಿ, ಬರೀ 25 ರೂಪಾಯಿ ತಿಂಗಳಿಗೆ ಸ್ಕಾಲರ್ಶಿಪ್ ಕೊಡ್ತಾರೆ, ವಿದ್ಯಾರ್ಥಿ ವೇತನ. ಅದರಲ್ಲಿ 20 ರೂಪಾಯಿ ಖರ್ಚು ಮಾಡ್ಕೊತಾನೆ. 5 ರೂಪಾಯಿ ಮಾತ್ರ ಮನೆಗೆ ಕಳಿಸ್ಕೊಡ್ತಾನೆ. ಅಮೇರಿಕಾಗೆ ಹೋಗ್ತಾನೆ. ಅಮೇರಿಕಾದಲ್ಲಿ ಓದಿ ಆಮೇಲೆ ಇಂಗ್ಲೆಂಡ್ಗೆ ಹೋಗ್ತಾನೆ. ಇಂಗ್ಲೆಂಡ್ನಲ್ಲಿ ಓದಿ ಆಮೇಲೆ ಜರ್ಮನಿಗೆ ಹೋಗ್ತಾನೆ. ಇವು ಸ್ವಲ್ಪನೇ ನಾನು ಪೂರ್ತಿ ವಿವರವಾಗಿ ತಿಳಿಸೋಕ್ಕೆ ಜಾಸ್ತಿ ಸಮಯ ಬೇಕಾಗ್ತದೆ. ಅದಕ್ಕೋಸ್ಕರ ಅಮೇರಿಕಾದಲ್ಲಿ, ಇಂಗ್ಲೆಂಡ್ನಲ್ಲಿ, ಜರ್ಮನಿಯಲ್ಲಿ ಇಷ್ಟೆಲ್ಲ ಓದ್ತಾನೆ. ಎಷ್ಟು 32 ಡಿಗ್ರಿಗಳನ್ನು ಪಡೀತಾನೆ. ನಮ್ಮ ವಕೀಲರು ಕೂಡ ಆವಾಗಲೇ ಹೇಳಿದ್ದಾರೆ. ವಕೀಲರು ವಿವರವಾಗಿಯೇ ಎಲ್ಲ ಕೂಡ ವಿಷಯ ತಿಳಿಸಿದ್ದಾರೆ. ಈ ಗ್ರಾಮದ ವಕೀಲರು ಇಷ್ಟೆಲ್ಲ 32 ಡಿಗ್ರಿ ಪಡೆದ ಮೇಲೆ ಅಮೇರಿಕಾದಿಂದ, ಇಂಗ್ಲೆಂಡ್ನಿಂದ 50,000 ಪುಸ್ತಕಗಳನ್ನು ಓದಿರ್ತಾನೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಇಡೀ ಭಾರತ ದೇಶದಲ್ಲ, ಇಡೀ ಪ್ರಪಂಚದಲ್ಲೇ 50,000 ಪುಸ್ತಕಗಳನ್ನು ಓದಿರ್ತಕ್ಕಂಥ ವ್ಯಕ್ತಿ ಯಾರೂ ಇಲ್ಲ ಅಂತ ನಾವು ಇವತ್ತಿಗೂ ಕೂಡ ಯಾರೂ ಇಲ್ಲ. ಅಂಥ ಮಹಾನ್ ವ್ಯಕ್ತಿ ಓದಿ ಆ ಪುಸ್ತಕಗಳನ್ನು ಇಂಗ್ಲೆಂಡ್ನಿಂದ ಭಾರತ ದೇಶಕ್ಕೆ ತರುವಾಗ ಆ ಹಡಗಿನಲ್ಲಿ ಸಾಗಿಸ್ತಾ ಇರ್ತಾರೆ ಸಮುದ್ರದ ಮುಖಾಂತರ. ಸಮುದ್ರದಲ್ಲಿ 50,000 ಪುಸ್ತಕಗಳು ಹಡಗು ಕೂಡ ಮುಳುಗೋಗ್ತದೆ. ಅದೇ ಹಡಗಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು ಅಂತ ಹೇಳ್ಬಿಟ್ಟು ಅವ್ರ ಕುಟುಂಬ ಸಭ್ಯರೆಲ್ಲರೂ ಕೂಡ ದುಃಖದ ಒಂದು ಸಾಗರದಲ್ಲಿ ಮುಳುಗಿರ್ತಾರೆ. ಇಲ್ಲಿ ಅಂಬೇಡ್ಕರ್ ಬರ್ತಾ ಇರ್ತಕ್ಕಂಥ ಹಡಗು ಮುಳುಗೋಯ್ತು, ಅವರು ಮುಳುಗೋಗಿದ್ದಾರೆ ಅಂತ ಹೇಳ್ಬಿಟ್ಟು ವಾರ್ತೆ ಬಂತು. ಆದರೆ ಅಂಬೇಡ್ಕರ್ ಸಾಹೇಬರು ಬೇರೆ ಹಡಗಿನಲ್ಲಿ ಬರ್ತಾರೆ, ಬುಕ್ಸ್ ಮಾತ್ರ ಅದಕ್ಕೆ ಕಳಿಸ್ತಾರೆ. ಆ ಬುಕ್ಸು ಸಮುದ್ರದಲ್ಲಿ ಮುಳುಗೋಗ್ತದೆ. ಇವ್ರ ಮನೆಗೆ ಸೇರಿಕೊಡ್ತಾರೆ. ಆವಾಗ ವಿಷಯ ಎಲ್ಲ ತಿಳಿಸ್ತಾರೆ. ನಂತರ ಬ್ರಿಟಿಷ್ ಸರ್ಕಾರ ಇತ್ತು ಭಾರತ ದೇಶದಲ್ಲಿ. 47ಕ್ಕೆ ಸುಮಾರು 200 ವರ್ಷಗಳ ಕಾಲ ಬ್ರಿಟಿಷರು ನಮ್ಮ ಭಾರತ ದೇಶದಲ್ಲಿ ಆಡಳಿತ ಮಾಡ್ತಾ ಇರ್ತಾರೆ. ಆ ಸರ್ಕಾರ ಬ್ರಿಟಿಷರು ಇನ್ನೇನು ಭಾರತ ಬಿಟ್ಟು ಹೋಗ್ತಾರೆ. ಭಾರತ ಬಿಟ್ಟು ಬಿಡುವಾಗ ಒಂದು ಸಂವಿಧಾನವನ್ನು ಬರೀಬೇಕಲ್ಲ ಈ ದೇಶಕ್ಕೆ. ಆ ಸಂವಿಧಾನವನ್ನು ಪಾಕಿಸ್ತಾನ, ಬಾಂಗ್ಲಾದೇಶ, ಭಾರತ 3 ದೇಶಗಳು ಕೂಡ ಒಂದೇ ಇರ್ತದೆ. ಆಗ ಆ ಸಂದರ್ಭದಲ್ಲಿ ಸ್ವಾತಂತ್ರ್ಯದ ಸಂದರ್ಭದಲ್ಲಿ ಪಾಕಿಸ್ತಾನ ಬೇರೆ ಹೋಯಿತು, ಬಾಂಗ್ಲಾದೇಶ ಬೇರೆ ಹೋಯಿತು. ಆ 3 ದೇಶಗಳ ಪ್ರತಿನಿಧಿಗಳು, ಎಲ್ಲ 3 ದೇಶಗಳ ಪ್ರತಿನಿಧಿಗಳು 379 ಸದಸ್ಯರು ಎಲ್ಲ ಮೂಲೆಗಳಿಂದ, ಎಲ್ಲ ಭಾರತ ದೇಶ, ಪಾಕಿಸ್ತಾನ, ಬಾಂಗ್ಲಾದೇಶ ಎಲ್ಲ ದೇಶಗಳಿಂದ ಕೂಡ 379 ಸದಸ್ಯರು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರೇ ಈ ಸಂವಿಧಾನವನ್ನು ಈ ದೇಶಕ್ಕೆ ಬರೀಬೇಕು ಅಂತ ಹೇಳ್ಬಿಟ್ಟು
ಆ ಒಕ್ಕೂರಿನಿಂದ ಅವ್ರಿಗೆ ತೀರ್ಮಾನ ಮಾಡ್ತಾರೆ. ಆಗ ಪಾಕಿಸ್ತಾನ ಸಪ್ರೇಟ್ ಆಯಿತು, ಬಾಂಗ್ಲಾದೇಶ ಸಪ್ರೇಟ್ ಆಯಿತು. 50 ಸದಸ್ಯರು, ಈ ಕಡೆ 50 ಸದಸ್ಯರು. 100 ಹೋದ್ರ ಮೇಲೆ 279 ಸದಸ್ಯರು ಸೇರಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ನೀವೇ ಸಂವಿಧಾನ ಬರೀಬೇಕು ಅಂತ ಹೇಳ್ಬಿಟ್ಟು ಒಂದು ತೀರ್ಮಾನ ಮಾಡ್ತಾರೆ ಭಾರತ ದೇಶದಲ್ಲಿ. ಆಗ ಆ ಸಂವಿಧಾನದ ಕರಡು ಸಂವಿಧಾನಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಧ್ಯಕ್ಷರಾಗ್ತಾರೆ. ಆ ಜವಾಬ್ದಾರಿಯನ್ನ 2 ವರ್ಷ 11 ತಿಂಗಳು 22 ದಿವಸ ಈ ಸಂವಿಧಾನವನ್ನ ಬರೀತಾನೆ. ಏನು ಬರೀತಾನೆ ಅಂದರೆ 93 ದೇಶಗಳ ಸಂವಿಧಾನವನ್ನ ಬರೆದು ಈ ದೇಶಕ್ಕೆ ಎಂಥ ಸಂವಿಧಾನ ಬರೀಬೇಕು ಅಂತ ಹೇಳ್ಬಿಟ್ಟು ಅದನ್ನು ಸ್ಟಡಿ ಮಾಡ್ತಾರೆ ಎಲ್ಲ ಸಂವಿಧಾನಗಳು. ಇದು ಸೂಕ್ತವಾದ ಪ್ರಜಾಪ್ರಭುತ್ವ ಒಂದು ಸಂವಿಧಾನವನ್ನು ಬರೀಬೇಕು ಅಂತ ಹೇಳ್ಬಿಟ್ಟು ಒಂದು ತೀರ್ಮಾನ ಆಗ್ತದೆ. ಯಾಕಂತಂದರೆ ಪ್ರಜೆಗಳಿಗೋಸ್ಕರ ಪ್ರಜೆಗಳನ್ನ ನಡೆಸುವ ಸರ್ಕಾರಕ್ಕೆ ಪ್ರಜಾಪ್ರಭುತ್ವ ಅಂತ ಹೇಳ್ಬಿಟ್ಟು, ಈ ಪ್ರಜಾಪ್ರಭುತ್ವ ದೊಡ್ಡ ದೇಶ ಇಡೀ ಪ್ರಪಂಚದಲ್ಲೇ ಭಾರತ ದೇಶಕ್ಕೆ ಪ್ರಜಾಪ್ರಭುತ್ವದ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಇವತ್ತು ಇಡೀ ಪ್ರಪಂಚದಲ್ಲೇ ಒಳ್ಳೆ ಹೆಸರಿದೆ. ಅವರ ವಿಗ್ರಹಗಳು ಕೆನಡಾದಲ್ಲಿದೆ, ಇಂಗ್ಲೆಂಡ್ನಲ್ಲಿದೆ, ಅಮೇರಿಕಾದಲ್ಲಿದೆ, ಚೈನಾದಲ್ಲಿ ಇವತ್ತು 450 ಅಡಿಗಳಷ್ಟು ವಿಗ್ರಹವನ್ನು ಕಟ್ತಾ ಇದ್ದಾರೆ. ಯಾಕಂತಂದರೆ ಆ ದೇಶಗಳು ಇತನ ವಿದ್ಯೆ, ಇತನ ಬುದ್ಧಿತನ ಇದೆಲ್ಲ ಕೂಡ ನೋಡಿ ಇವತ್ತಿನ ದಿನ ಅಂಥ ಮಹಾನ್ ವ್ಯಕ್ತಿ ವಿಗ್ರಹಗಳನ್ನು ಇವತ್ತೆಲ್ಲರೂ ಕೂಡ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ. ಇವತ್ತು ಬಾಂಬೆನಲ್ಲಿ ಕೂಡ ಸುಮಾರು 400 ಅಡಿಗಳು ವಿಗ್ರಹಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಇವತ್ತೊಂದು ಪ್ರತಿ ಮನೆಯಲ್ಲಿ ಕೂಡ, ಇವತ್ತು ಪ್ರತಿ ಊರಿನಲ್ಲಿ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್. ಈಗ ನಮ್ಮ ಗ್ರಾಮದಲ್ಲಿ ಮೊದಲು ಒಂಥರ ಇತ್ತು, ಈ ಕಾಲಕ್ರಮೇಣ ಎಜುಕೇಟೆಡ್ ಆಗ್ತಾ ಕೂಡ ಎಲ್ಲರೂ ಕೂಡ ಸೋಷಲ್ ಆಗಿ ಒಬ್ಬರನ್ನೊಬ್ಬರು ವಿಶ್ವಾಸದಿಂದ ಎಲ್ಲರೂ ಜನರಲ್ ಆಗಿ ಎಲ್ಲರೂ ಕೂಡ ಬೆರೆತು ಹೋಗ್ತಾ ಇದೆ. ಈಗ ಏನೂ ಇಲ್ಲ, ನಾವೇನೂ ಇಲ್ಲ. ಈಗ ಮೊದಲು ನಮ್ಮ ಪಾಳ್ಯಗಾರರು ಇದ್ದರು, ನಮ್ಮ ಬಿಸೇಗೌಡರು ಇದ್ದರು. ಮತ್ತು ಈ ಗ್ರಾಮದಲ್ಲಿ ನಮ್ಮ BM ಕೃಷ್ಣಪ್ಪನವರು, ಆಂಜನಪ್ಪನವರು, ಮತ್ತು ನಮ್ಮ BC ಶ್ರೀನಿವಾಸ, ನಾವೆಲ್ಲ ಕೂಡ ಭಾಳಷ್ಟು ಸ್ನೇಹಿತರಾಗಿದ್ವು. ಅವರೆಲ್ಲ ಕೂಡ ಮೊದಲು ನಮಗೆ ಭಾಳ ಸಹಾಯ ಮಾಡಿದ್ದಾರೆ. ಇವತ್ತು ಕೂಡ ಅವ್ರನ್ನ ನೆನೆಸ್ಕೊಳ್ಳೋಕ್ಕೆ ನನಗೆ ಒಂಥರ ಅವ್ರಿಲ್ಲದೇ ಇದ್ರೂ ಕೂಡ ನಾವು ಇವತ್ತು ನಡೆಸ್ಕೊಳ್ತೀವಿ. ಇವತ್ತು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಮ್ಮ ಈ ಗ್ರಾಮದ ಎಲ್ಲರೂ ಕೂಡ, ಎಲ್ಲ ಸಮಾಜದವರು ಕೂಡ ನಡೆಸ್ಕೊಟ್ಟಿದ್ದಾರೆ. ಈ 135ನೇ ಜಯಂತಿಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಮತ್ತು ಜೀವನ ಚರಿತ್ರೆ ಮಕ್ಕಳೇನಾದರೂ ತಿಳ್ಕೊಂಬಿಟ್ರೆ, ಅಂಬೇಡ್ಕರ್ ಜೀವನ ಚರಿತ್ರೆ ಏನಾದರೂ ನೀವು ಓದಿದ್ರೆ ಮಕ್ಕಳು, ನೀವು IAS ಆಗ್ತೀರಿ, IPS ಆಗ್ತೀರಿ, KS ಆಗ್ತೀರಿ, ಕ್ಲಾಸ್ 1 ಆಫೀಸರ್ ಆಗ್ತೀರಿ. ಯಾಕಂತಂದರೆ ಅವರ ಜೀವನ ಚರಿತ್ರೆನೇ ಅಂಥದ್ದು ಅಂತ ನಾನು ನಿಮಗೆ ಹಿತವಚನ ಹೇಳ್ತಾ, ನನಗೆ ಕೊಟ್ಟಂತಹ 4 ಮಾತುಗಳನ್ನು ಆಡೋದಕ್ಕೆ ನಿಮ್ಮೆಲ್ಲರಿಗೂ, ಈ ಗ್ರಾಮಸ್ಥರಿಗೂ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮುಖಂಡರಿಗೂ ನಾನು ವಂದಿಸ್ತಾ ನನ್ನ ಭಾಷಣ ಮುಗಿಸ್ತೀನಿ. ಜೈ